ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಈ ಕಡೆ ಮಷಿನ್ ರನ್ ಆಗ್ತಾ ಇದೆ. ಸೌಂಡ್ ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಇವಾಗ ಒಂದು ಬ್ಲೌಸು ಕೊಟ್ಟು ಕಳಿಸ್ಬೇಕು. ಆಲ್ರೆಡಿ 10 ಗಂಟೆ ಆಗ್ತಾ ಬರ್ತಾ ಇದೆ. ಇವಾಗ ಒಂದು ಬ್ಲೌಸ್ ಕೊಟ್ಟು ಕಳಿಸ್ಬೇಕು. ಹಾಫ್ ಸ್ಯಾರಿ ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ಮಗುಗೆ ಸೀರೆ ಟಿಶ್ಯೂ ಸ್ಯಾರಿನ ತೊಗೊಂಡಿದ್ದಾರೆ. ಅದೇನಾಗಿದೆ, ಬ್ಲೌಸು ಏನೋ ಚಿಕ್ಕೋಳು ಅಲ್ವಾ, ತುಂಬ ತೆಳ್ಳಗಿದ್ದಾಳೆ, ತುಂಬ ಚಿಕ್ಕೋಳು. ಅದು ಸ್ಯಾರಿ ಪೀಸ್ ಇವಾಗಲೇ ಸ್ಟಿಚ್ ಮಾಡಿಸಿದ್ರೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಅವರು ಕೂಡ ಟೈಲರೇ ಆಗಿರೋದ್ರಿಂದ ಸಪ್ರೇಟ್ ಪೀಸ್ ತಂದು ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ನಾನು ಕೂಡ ಸಪ್ರೇಟ್ ಪೀಸ್ ತಂದು ವರ್ಕ್ನ ಮಾಡಿರೋದು. ಸಕ್ಕತ್ತಾಗಿ ಬಂದಿದೆ ವರ್ಕು. ಬಟ್ ಸೆಲ್ಫ್ ಕಲರು ಬ್ಲೌಸು ಮತ್ತು ಸ್ಯಾರಿ ಸೆಲ್ಫ್ ಕಲರೇ ಇರೋದ್ರಿಂದ ಸ್ವಲ್ಪ ಸ್ಕೈ ಬ್ಲೂ ಕಲರ್ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ಅದಕ್ಕೆ ಸರಿ ಆ್ಯಡ್ ಮಾಡಿ ಅಂತ ಹೇಳಿದರು. ಯಾಕೆಂದರೆ ಅವರು ಕಾಂಟ್ಯಾಕ್ಟ್ನಲ್ಲಿ ಇರೋದ್ರಿಂದ ಜಾಸ್ತಿ ಅದೇ ಕಾಂಬಿನೇಷನ್ನಲ್ಲಿ ಇರೋಂತಹ ಸೀರೆಗಳನ್ನ ವೇರ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಸ್ಕೈ ಬ್ಲೂ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ್ಯಡ್ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಈ ಥರದನ್ನು ಬೇರೆ ಬೇರೆ ಪ್ಯಾಟ್ರನ್ನಲ್ಲಿಯೂ ಸಹ ಹಾಕಿದ್ದೀನಿ. ನಿಮಗೆ ತೋರಿಸ್ತೀನಿ ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ. ಇದು ಲೈಟ್ ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿರೋದು. ಲೈಟ್ ಗೋಲ್ಡ್ ಕಲರ್, ಸಿಲ್ವರಿಶ್ ಬರುತ್ತೆ. ಈ ಕಡೆ ಸಿಲ್ವರಲ್ಲ, ಈ ಕಡೆ ಗೋಲ್ಡ್ ಅಲ್ಲ. ನೋಡಲಿಕ್ಕೆ ರಿಫ್ಲೆಕ್ಷನ್ಗೆ ಸ್ವಲ್ಪ ಲೈಟ್ ಗೋಲ್ಡ್ ಅನಿಸುತ್ತೆ. ಅದು ಸಿಲ್ವರ್ ಕಲರನ್ನೇ ಅದು ಬ್ಲೌಸ್ ಮೇಲೆ ವರ್ಕ್ ಆಗ್ತಾಗ ಅದೇ ಥರನೇ ಕಾಣಿಸುತ್ತೆ ನಿಮಗೆ. ಇದನ್ನು ತೋರಿಸ್ತೀನಿ ಡಿಸೈನ್ ಯಾವ ಥರ ಬಂದಿದೆ ಅಂತ. ಕಂಪ್ಲೀಟ್ ಆಯಿತು. ಜಸ್ಟ್ ಆಫ್ ಮಾಡಿಬಿಟ್ಟು ಇದನ್ನು ಇವಾಗ ಇಸ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು 10 ಗಂಟೆ ಆಗಿದೆ ನೈಟು. ಇವಾಗ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ತೋರಿಸ್ತೀನಿ ಡಿಸೈನ್ ಯಾವ ಥರ ಬಂತು ಅಂತ ಹೇಳಿಬಿಟ್ಟು. ಇನ್ನು ಇದು ಬಂದ್ಬಿಟ್ಟು ಸ್ಲೀವ್ಸ್ಗೆ ಹಾಕಿರೋದು. ಇಲ್ಲಿ ನಾನು ಬೇರೆ ವ್ಲಾಗಲ್ಲಿ ಅಥವಾ ಬೇರೆ ಡಿಸೈನ್ ಹಾಕಬೇಕಾದ್ರೆ ನಾನು ತೋರಿಸಿದ್ದೀನಿ. ಈ ಪಾರ್ಟಲ್ಲಿ ನಾವು ಸ್ಯಾರಿದು ಬಾರ್ಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ಅವ್ರದ್ದು ಲೆಂತ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ. ಇಲ್ಲಿ ಹಂಗೆ ಖಾಲಿ ಬಿಟ್ಟಿದ್ದೀನಿ. ಸೊ ಡಬಲ್ ಬಾರ್ಡ್ರನ್ನ ತೊಗೊಂಡ್ಬಿಟ್ಟು ಸ್ಲೀವ್ಸ್ನ ರನ್ ಮಾಡಿರೋದು. ಸೊ ಇದು ಸ್ವಲ್ಪ ದೊಡ್ಡವ್ರಿಗೆ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇವ್ರದ್ದು ರೌಂಡೇ ಬರೀ 7 ಇದೆ, ಇನ್ನು ಲೆಂತ್ ಬಂದುಬಿಟ್ರೆ 9 ಇದೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ಹೇಳಿದೆ ಅಲ್ವಾ, ಅವ್ರ ಹತ್ರ ಸ್ವಲ್ಪ ಈ ಕಲರ್ ಕಾಂಬಿನೇಷನ್ ಸ್ಯಾರಿಗಳು ಇದ್ದಾವೆ ಅಂತ ಹೇಳಿಬಿಟ್ಟು ನಾನು ಈ ಥರದನ್ನು ಕಲರ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ಸ್ಯಾರಿ ಬ್ಲೌಸ್ ಸಪ್ರೇಟ್ ಪೀಸ್ ತಂದು ವರ್ಕ್ನ ಮಾಡಿರೋವಂಥದ್ದು. ಸೊ ಫ್ರಂಟು ಬ್ಯಾಕನ್ನು ಸಹ ತೋರಿಸ್ತೀನಿ ನಿಮಗೆ. ರಿಮೂವ್ ಮಾಡ್ತೀನಿ. ನಾನು ಮಷಿನ್ ಆಫ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಥರ ಫ್ರೀಯಾಗಿ ಸರ್ಸಾಡ್ತಾ ಇದ್ದೀನಿ. ಮಷಿನ್ ಆನಲ್ಲಿದ್ದರೆ ಇಷ್ಟು ನೀಟಾಗಿ ಸರ್ದಾಡೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಸ್ಲೀವ್ಸ್ ಪ್ಯಾಟ್ರನ್ನು. ಇದು ಕೆಳಗಡೆ ಬರುತ್ತೆ. ನಾನು ಆಪೋಸಿಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ಆಪೋಸಿಟಲ್ಲಿ ತೊಗೊಂಡಿರೋದು ಅಷ್ಟೇ. ಬಟ್ ಸಖತ್ತಾಗಿ ಬರುತ್ತೆ ಅಂದರೆ ಡಿಸೈನ್ ಮಾತ್ರ. ಇದು ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಇದನ್ನು ನಾವು ಪರ್ಸ್ನಲಾಗಿ ನಾವು ಕಸ್ಟಮೈಸೇಷನ್ ಮಾಡಿಸಿರೋದು. ಇದು 2-3 ಡಿಸೈನ್ದು ತೊಗೊಂಡ್ಬಿಟ್ಟು ನಾವು ಒಂದು ಡಿಸೈನ್ನ ರೆಡಿ ಮಾಡಿರೋವಂಥದ್ದು. ಇನ್ನು ಬ್ಯಾಕ್ ಬಂದರೆ ಇನ್ನೂ ಸಖತ್ತಾಗಿ ಬಂದಿದೆ. ಬ್ಯಾಕ್ ಹೇಳಬೇಕು ಅಂತಂದರೆ ನನಗೆ ಬ್ಯಾಕ್ ತುಂಬಾ ಇಷ್ಟ ಆಯಿತು. ಸೊ ನಾನು ಹೇಳಿದೆ ಅಲ್ವಾ, ತುಂಬ ಪುಟ್ಟು ಬ್ಲೌಸು ಅಂತ ಹೇಳಿಬಿಟ್ಟು ತುಂಬ ತೆಳ್ಳ ಇದ್ದಾಳೆ. ಸೊ ಅದಕ್ಕೋಸ್ಕರ ತುಂಬ ಚಿಕ್ಕದು 75% ಇಟ್ಕೊಂಡು ಡಿಸೈನ್ದು ವರ್ಕ್ನ ಮಾಡಿರೋದು. ಚಿಕ್ಕದಾಗಿ ಬಂದಿದೆ. ದೊಡ್ಡವ್ರಿಗೂ ಸಹ ಈ ಬ್ಲೌಸ್ನ ವರ್ಕ್ ಮಾಡಿ ಕೊಟ್ಟಿದ್ದೀನಿ. ತುಂಬ ಕಾಂಬಿನೇಷನಲ್ಲಿ ಇದನ್ನು ವರ್ಕ್ ಮಾಡಿದ್ದೀನಿ. ನನ್ನ ಫೋಟೋದನ್ನ ತೆಕ್ಕೊಂಡಿದ್ರೆ ನಾನು ಬೇರೆ ಬ್ಲೌಸ್ಗೆ ಯಾವ್ಯಾವ ಬ್ಲೌಸ್ಗಳಿಗೆ ಯಾವ್ಯಾವ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಇನ್ನು ಫ್ರಂಟಲ್ಲಿ ಈ ಥರ ಈ ಕಡೆ ಡೈಮಂಡು ಅಲ್ಲ, ಈ ಕಡೆ ಸ್ಕ್ವಯರು ಅಲ್ಲ, ಆ ಥರ ಬಂದಿದೆ. ನೀವು ಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಸೊ ಡಿಸೈನ್ ಬೇಕು ಅಂದ್ರೂ ಸಹ ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆ, ಚಿಕ್ಕ ಮಷಿನ್ಗೆ ಅವೈಲೇಬಲ್ ಇದೆ, ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ. ನೀವು ಯಾವ ಮಷಿನಿಗೆ ಬೇಕಾದ್ರೂ ಸಹ ಬೈ ಮಾಡ್ಬೋದು. ಈ ಥರ ಬರುತ್ತೆ. ಸೊ ಎಷ್ಟು ತುಂಬ ಹತ್ತಿರದಿಂದಲೇ ತೋರಿಸ್ತೀವಿ ಎಷ್ಟು ಥಿಕ್ನೆಸ್ ಇದೆ ಅಂತ. ತುಂಬಾ ಥಿಕ್ನೆಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಡಿಸೈನ್ ರೆಡಿ ಮಾಡ್ಕೊಂಡಿರೋದು ಗೈಸ್. ಯಾವುದೇ ರೀತಿಯಾಗಿ ನಾವು ಬೇರೆ ಕಡೆ ಬೈ ಮಾಡಿರೋದಲ್ಲ ಈ ಡಿಸೈನು. ಸೊ ನಾವೇ ಓನ್ ಕಸ್ಟಮೈಸೇಷನ್ ಮಾಡ್ಕೊಂಡಿರೋದು. ಸೊ ಇನ್ನು ಓನ್ ಕಸ್ಟಮೈಸೇಷನ್ಗೆ ಇನ್ನೂ ಒಂದು 15 to 20 days ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾವೇ ಓನ್ ಕಸ್ಟಮೈಸೇಷನ್ ಮಾಡ್ಕೊಂಡಿರೋದು. ಇನ್ನು ನಮ್ಮಲ್ಲಿ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇದೆ. ಬಟ್ ಅರ್ಜೆಂಟಿಗೆ ಅಂದರೆ ಆಗಲ್ಲ. ಸೊ ಯಾವ ಡಿಸೈನರು ಸಹ ಅರ್ಜೆಂಟಿಗೆ ಮಾಡಿನೂ ಸಹ ಕೊಡೋದಿಲ್ಲ. ಇದನ್ನು ಮಾತ್ರ ನಾವು ಬೇರೆ ಡಿಸೈನ್ನ ತೊಗೊಂಡ್ಬಿಟ್ಟು ಇಲ್ಲಿ ಇದು ಮಾಡ್ಕೊಂಡಿರೋದು.
ಇದು ಕಂಪ್ಲೀಟಾಗಿ ಫುಲ್ಲು ಡಿಸೈನ್ ಬೈ ಮಾಡಿದರೆ ಇದು ಕೂಡ ಅದರಲ್ಲೇ ಆ್ಯಡ್ ಆಗಿಯೇ ಬರುತ್ತೆ ನಿಮಗೆ. ಇದು ಸೆಂಟ್ರಲ್ಲಿ ನೀವು ಇದನ್ನು ಬಾರ್ಡರ್ ಲೈನನ್ನು ಆ್ಯಡ್ ಮಾಡಿಕೊಂಡು ವರ್ಕ್ನ ಮಾಡ್ಬೋದು. ಸೊ ಈ ಥರ ಯಾರಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ನ ತೆಗೆದು ಇಟ್ಕೊಳ್ಬೋದು. ಈ ಥರ ಬ್ಯಾಕ್ ಆದ್ರೂ ಅಷ್ಟೇ, ಬ್ಯಾಕ್ನು ಸಹ ಕ್ಲಿಯರಾಗಿ ತೋರಿಸ್ತೀನಿ. ಬೇಕು ಅಂದರೆ ಯಾರಾದರೂ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಇನ್ನು ಈ ಕಡೆ ಮಷಿನ್ ಬಂದುಬಿಟ್ಟು ಇದು ಸೇಮ್ ಡಿಸೈನ್ ಇನ್ನು ಅವ್ರ ತಾಯಿಗೂ ಸಹ ಹಾಕಬೇಕು ಈ ಕಲರ್ ಕಾಂಬಿನೇಷನಲ್ಲಿ. ಬಟ್ ಥ್ರೆಡ್ಡು ಕರೆಕ್ಟಾಗಿ ಸಿಗ್ತಾ ಇಲ್ಲ ಗಾಯ್ಸ್. ಅದು ಇದು ಅಂತ ಸೇಮ್ ಅನಿಸುತ್ತೆ, ಬಟ್ ಇದ್ರ ಮೇಲೆ ಇಟ್ಟಾಗ ಇದು ಡಾರ್ಕ್ ಅನಿಸುತ್ತೆ, ಇದು ಲೈಟ್ ಅನಿಸುತ್ತೆ. ಸೊ ಇದು ಕಲರ್ ಕಾಂಬಿನೇಷನ್ನೇ ಗೊತ್ತಾಗ್ತಿಲ್ಲ. ಅವ್ರಿಗೆ ಕಳಿಸ್ಬಿಟ್ಟು ಕಲರ್ನ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು. ಇನ್ನು ಈ ಡಿಸೈನ್ ಇವಾಗ ರನ್ ಆಗ್ತಾಯಿದೆ. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇದರಲ್ಲಿ ಮಷಿನಲ್ಲಿ ಬಿಡೋ ಲೈಟಿಂಗಿಗೆ ಇದು ಅಷ್ಟೊಂದು ರಿಫ್ಲೆಕ್ಷನ್ ಆಗುತ್ತೆ. ಟಿಶ್ಯೂ ಸಿಲ್ಕ್ ಅಲ್ವಾ, ಫುಲ್ಲು ಜರಿನಲ್ಲಿನೇ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಇದು ಫುಲ್ ಕಂಪ್ಲೀಟ್ ಆಗಲಿ ನಿಮಗೆ ತೋರಿಸ್ತೀನಿ. ಫ್ರಂಟಲ್ಲಿ ಇದು ಡೈಮಂಡ್ ಶೇಪ್ ಬರುತ್ತೆ. ಸೊ ಇನ್ನೂ 15 ನಿಮಿಷ ಇನ್ನೂ 10 ನಿಮಿಷ ಇದೆ. ಇದು ರನ್ ಆಗಲಿ. ನಾನು ಮನೆಗೆ ಹೋಗಬೇಕು, ತುಂಬ ಟೈಮ್ ಆಗಿದೆ, ಇನ್ನೂ ಅಡುಗೆನೂ ಸಹ ಆಗಿಲ್ಲ, ಮನೆಗೆ ಹೊರಡಬೇಕು. ಸೊ ನಾಳೆನೂ ಸಹ ಇದು ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ವ್ಲಾಗು. ಇದು ನಾಳೆನೂ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ಇದು ತೊಗೊಂಡೋಗ್ಬಿಡ್ತಾರೆ ಮತ್ತು ಈ ಡಿಸೈನ್ ನನಗೆ ತೋರಿಸ್ಲಿಕ್ಕೆ ಆಗಲ್ಲ. ಎಲ್ಲ ಡಿಸೈನು ಸಹ ಒಂದೊಂದು ಡಿಸೈನ್ ಏನಿಲ್ಲ ಅಂದ್ರೂ ಸಹ 10 ಡಿಸೈನ್ ಹಾಕಿರ್ತೀವಿ 10 ಬ್ಲೌಸ್ಗೆ. ಬಟ್ ಒಂದೊಂದು ಕಲರ್ ಕಾಂಬಿನೇಷನ್ಗೂ ಸಹ ಒಂದೊಂದು ಥರ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಮನೆಗೆ ಹೊರಡಬೇಕು. ಆಗಲೇ 10:30 ಆಗ್ತಾ ಬರ್ತಾ ಇದೆ. ಚಿನ್ನಿವ ಏನು ತಿಂದ್ಲೋ ಏನು ಬಿಟ್ಲೋ ಗೊತ್ತಿಲ್ಲ ನನಗೆ. ನವೀನವ್ರು ಏನು ತಿನ್ಸಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಈಗ ಹೊರಡಬೇಕು ನಾನು ಸಹ ಮನೆಗೆ ಹೋಗಿಬಿಟ್ಟು ಮನೆಗೆ ಹೋದ್ಮೇಲೆ ಏನು ವೀಡಿಯೋ ಕಂಟಿನ್ಯೂ ಮಾಡಲ್ಲ. ಸೊ ನಾಳೆನೇ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವತ್ತು ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ಸ್ಯಾರಿ ಹಾಕ್ಕೊಂಡು. ಬಟ್ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ನಾನು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರೊಳಗಡೆ ಆಲ್ಮೋಸ್ಟ್ 1 ಗಂಟೆ ಆಗೋಯಿತು. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬನ್ನಿ, ಹೀಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ಇನ್ನು ಈ ಡಿಸೈನ್ ನೋಡ್ತಾ ಇರ್ಬೋದು, ಸಿಂಪಲಾಗೆ ಯುನಿಕ್ಕಾಗಿ ಒಂದು 550-600 ರೇಂಜಲ್ಲಿ ಬರುವಂತಹ ಡಿಸೈನು. ಇದರಲ್ಲಿ ಈ ಶೇಪ್ ಮಾತ್ರನೇ ಅವೈಲೇಬಲ್ ಇರೋದು. ಇನ್ ಕೇಸ್ ನಮ್ಮ ಹತ್ರ ಮಷಿನ್ ಇದೆ ಅನ್ನೋರು ಬೈ ಮಾಡ್ಬೋದು. ಸ್ಕ್ರೀನ್ ಮೇಲ್ಗಡೆ ಏನು ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಕಾಣಿಸ್ತಾ ಇದೆಯಲ್ಲ, ಆ ನಂಬರಿಗೆ ವಾಟ್ಸಪ್ ಮಾಡಿ ಈವ್ನಿಂಗ್ 6 o'clock ಮೇಲೆ ಇನ್ನು ಡಿಸೈನ್ ಆಲ್ಟ್ರೇಷನ್ ಅಂತ ಬಂದರೆ ಅದನ್ನು ಸಹ ಮಾಡಿ ಕೊಡ್ತಾರೆ. ಅಂದರೆ ಇವಾಗ ಇರೋ ಡಿಸೈನೇ ನಮಗೆ ಬೇರೆ ಶೇಪ್ ಬೇಕು ಅಂದರೆ ನಿಮಗೆ ಆ ಡಿಸೈನ್ನ ಆಲ್ಟ್ರೇಷನ್ ಮಾಡಿ ಕೊಡ್ತಾರೆ. ಸೊ ಕಂಪ್ಲೀಟಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದಿಲ್ಲ. ಸೊ ಎಷ್ಟು ಆಗುತ್ತೋ ಅಷ್ಟು ಕ್ಲಿಯರಾಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಬಂದುಬಿಟ್ಟು ಗ್ರೇ ಕಲರ್ಗೆ ಡಾರ್ಕ್ ರಾಮ ಗ್ರೀನ್, ಹೆವಿ ಡಾರ್ಕ್ ರಾಮ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿರುತ್ತೆ, ನೋಡ್ತಾ ಇರ್ಬೋದು. ಸೊ ಇದು ಬಂದುಬಿಟ್ಟು ಫ್ರಂಟಲ್ಲಿಯೂ ಸಹ ಡೈಮಂಡ್ ಶೇಪೇ ಬಂದಿರುತ್ತೆ, ಬ್ಯಾಕಲ್ಲಿ ಸಹ ಡೈಮಂಡ್ ಶೇಪೇ ಬಂದಿರುತ್ತೆ. ಸೊ ಕಸ್ಟಮೈಸೇಷನ್ನು ಅವರೇ ಕಸ್ಟಮರ್ ಕೇಳಿ ನಮ್ಗೆ ಇದೇ ಶೇಪ್ ಬೇಕು ಅಂತ ಹೇಳಿಬಿಟ್ಟು ನಾವು ಶೇಪ್ ಮಾತ್ರ ಕಸ್ಟಮೈಸೇಷನ್ ಮಾಡ್ಕೊಂಡಿರೋದು ಅಷ್ಟೇ. ನಿಮ್ಗಾದ್ರೂ ಸಹ ಅಷ್ಟೇ. ಇವಾಗ ನಿಮ್ಮ ಹತ್ರ ಒಂದು ಡಿಸೈನ್ ಇರುತ್ತೆ, ಯು ಶೇಪ್ ಇರುತ್ತೆ, ಅದು ರೌಂಡು, ನಮಗೆ ಆ ಶೇಪ್ನ ಚೇಂಜ್ ಮಾಡಿಕೊಡಿ ಅಂತ ಕೇಳಿದ್ರೆ ನಾವು ಆರಾಮಾಗೆ ಮಾಡಿ ಕೊಡ್ತೀವಿ. ಇನ್ನು ಸ್ಲೀವ್ಸಲ್ಲಿ ಬಂದುಬಿಟ್ಟು ಈ ಥರ ಬಾರ್ಡರ್ ಲೈನ್ ಬಂದು ಬುಟ್ಟಾಸ್ ಬಂದಿತ್ತು. ಸೊ ನನಗೆ ಸ್ಲೀವ್ಸಲ್ಲಿ ಈ ನೆಕ್ಲೈನ್ಗಿಂತ ಆ ಬುಟ್ಟಾಸ್ ಬಂದಿದೆಯಲ್ಲ, ಸೊ ಅದು ಸಖತ್ ಇಷ್ಟ ಆಯಿತು. ಸೊ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸೊ ಇದು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಕೊಡಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ನೈಟ್ ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಅದಕ್ಕೋಸ್ಕರ ಅಷ್ಟು ಕ್ವಾಲಿಟಿ ಬಂದಿಲ್ಲ. ಸೊ ಡೇ ಟೈಮಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಥಿಕ್ನೆಸ್ ಆದ್ರೂ ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸೊ ಈ ಡಿಸೈನ್ ಪ್ರೈಸ್ ಬಂದುಬಿಟ್ಟು ನಿಮಗೆ 550 to 600 ಇರುತ್ತೆ. ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಇದು. ಸೊ ಇದಾದ್ರೂ ಸಹ ಅಷ್ಟೇ ಫ್ಲವರ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಷ್ಟೇ. ಬಟ್ ಈ ಡಿಸೈನ್ ಬಂದುಬಿಟ್ಟು ನಾವು 550 rupeesಗೆ ಮಾಡಿಕೊಟ್ಟಿರೋ ಅಂಥದ್ದು. ಯಾಕಂದರೆ ಸ್ಲೀವ್ಸಲ್ಲಿ ಸ್ವಲ್ಪ ಹೆವಿ ಬುಟ್ಟ ಬರುತ್ತೆ. ಸೊ ನಾವು ಸಿಂಗಲ್ ಅಷ್ಟೊಂದು ಬುಟ್ಟ ಹೆವಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವು ಸಿಂಗಲ್ ಬುಟ್ಟ ಸಪ್ರೇಟ್ ತೊಗೊಂಬಿಟ್ಟು ಸ್ವಲ್ಪ ಸ್ಲೀವ್ಸಲ್ಲಿ ಬುಟ್ಟಾಸ್ನ ಕಮ್ಮಿ ಮಾಡ್ಕೊಂಡ್ವಿ. ಬಟ್ ಇದು 1.5 ಇಂಚಿಂದ 2 ಇಂಚ್ವರೆಗೂ ಸಹ ನಿಮಗೆ ಡಿಸೈನ್ದು ಲೆಂತ್ ಬರುತ್ತೆ. ಡಿಸೈನ್ ವರ್ಕ್ ಹಾಕಿರೋದು ಬಂದುಬಿಟ್ಟು ಸೊ 2 ಇಂಚ್ವರೆಗೂ ಸಹ ಲೆಂತ್ ಬರುತ್ತೆ ನಿಮಗೆ.
ಡಿಸೈನ್ ವರ್ಕ್ದು. ಸೊ ಇನ್ನು ಫ್ಲವರ್ ಅಂತ ಬಂದರೆ, ಥಿಕ್ನೆಸ್ ಅಂತ ಬಂದರೆ, ಫಿನಿಶಿಂಗ್ ಅಂತ ಬಂದರೆ ಸಖತ್ತಾಗಿದೆ, ಸಖತ್ತು ಚೆನ್ನಾಗಿ ಕಾಣಿಸುತ್ತೆ. ಇದು ಯು ಶೇಪಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ನೀವು ಬೇಕು ಅಂದರೆ ಶೇಪ್ನ ಚೇಂಜ್ ಮಾಡಿಕೊಂಡು ನೀವು ಬೈ ಮಾಡ್ಬೋದು. ಇನ್ನು ಸಂಡೇ ಅಂತ ಬಂದರೆ ನಿಮ್ಗೆ 100 ರೂಪಾಯಿಗೆ 3 ಡಿಸೈನ್ ಇರುತ್ತೆ. ಸೊ ನೀವು ಸಂಡೇ ಆಲ್ಮೋಸ್ಟು ಸಂಡೇನೇ ಜಾಸ್ತಿ ಜನ ಪರ್ಚೇಸ್ ಮಾಡೋದು. ನೀವು ಸಂಡೇ ಪರ್ಚೇಸ್ ಮಾಡಿದ್ರೆ ಬೆಟರ್. ಇನ್ನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಇನ್ನು ಡಿಸೈನ್ ಸ್ಕ್ರೀನ್ಶಾಟ್ ತೆಗೆದು ನೀವು ಕಳಿಸ್ಕೊಟ್ರೆ ನಮ್ಗೆ ಈಸಿ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಮೊನ್ನೆ ಹಾಕಿರೋ ವಿಡಿಯೋ, ನಿನ್ನೆ ಹಾಕಿರೋ ವಿಡಿಯೋ ಅಂತ ಹೇಳ್ತಾ ಇರ್ತಾರೆ. ಸೊ ಅವಾಗ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ನಾವೇನು ಫೋಟೋ ನಾವು ವೀಡಿಯೋ ತೋರಿಸಿರ್ತೀವಲ್ವ, ಸೊ ಅದನ್ನು ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು ನಾವು ಡಿಸೈನ್ ಕಂಪ್ಲೀಟಾಗಿ ತೋರಿಸ್ಬೇಕಾದ್ರೆ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸೋದ್ರಿಂದ ಸೊ ನಮಗೂ ಕೂಡ ಹುಡುಕ್ಲಿಕ್ಕಾದರೂ ಈಸಿ ಆಗುತ್ತೆ. ಸೊ ಇನ್ನು ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ನಾವು PDF ಆದರೂ ಕಳಿಸಿ ಕೊಡ್ತೀವಿ. ನೀವು ಅದರಲ್ಲಿ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಆಯಿತು. ಇಲ್ಲಾಂದರೆ ಅದ್ರ ಮೇಲ್ಗಡೆ ಏನು ಇನಿಷಿಯಲ್ ಇರುತ್ತೆ, SC ಅಥವಾ SCS, ಅದರಲ್ಲಿ ಏನು ನಿಮ್ಮ ನಂಬರ್ ಇರುತ್ತೆ PDF-ಅಲ್ಲಿ, ಸೊ ಅದೊಂದು ನಂಬರ್ ಹಾಕ್ಬಿಟ್ಟು ನಮಗೆ ನಂಬರ್ ಕಳಿಸಿದ್ರೆ ಸಾಕು. ನಮ್ಗೆ ಅದನ್ನು ಸಹ ಈಸಿ ಮೆಥಡೇ. ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ಬೆಳಿಗ್ಗೆ ಎಷ್ಟು ಗಂಟೆ ಆಗಿದೆ ಗೊತ್ತಾ? ಕರೆಕ್ಟಾಗಿ 11:15 ಆಗ್ತಾ ಬರ್ತಾ ಇದೆ. 11:30 ಆಗ್ತಾ ಬರ್ತಾ ಇದೆ. ಇವಾಗ ಶಾಪಿಗೆ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ನಾನು 5 ಗಂಟೆಗೆ ಶಾಪಿಗೆ ಬಂದಿದ್ದೆ, 5:45ಗೆ ಶಾಪಿಗೆ ಬಂದಿದ್ದು. ಬಟ್ ಈ ಸ್ಯಾರಿಗೆ ಈ ಕಲರ್ ಥ್ರೆಡ್ಡೇ ಸಿಕ್ಕಿಲ್ಲ ಗೈಸ್ ನನಗೆ. ನನ್ನ ಹತ್ರನೇ ಎಷ್ಟು ಥ್ರೆಡ್ಗಳಿದೆ, ಇನ್ನೂ ಈ ಥರದ್ದು 2 ಫ್ರೇಮ್ ಆಗೋಷ್ಟು ಥ್ರೆಡ್ಗಳಿದೆ. ಸೊ ಅಷ್ಟು ಇಟ್ಕೊಂಡ್ರೂ ಸಹ ನಮಗೆ ಥ್ರೆಡ್ ಸಿಕ್ಕಿಲ್ಲ ಅಂತಂದರೆ ಸೊ ನೀವೇ ಯೋಚನೆ ಮಾಡಿ ಇನ್ನು ಯಾವ್ಯಾವ ಥರ ಕಲರ್ ಕಾಂಬಿನೇಷನ್ ಥ್ರೆಡ್ಗಳು ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ ನನಗೆ ಥ್ರೆಡ್ಡೇ ಸಿಗ್ತಾ ಇಲ್ಲ. ಸೊ ಇವತ್ತು ಬೆಳಗ್ಗೆನೇ ಹೋಗ್ಬಿಟ್ಟು ಚಂದಾಪುರಕ್ಕೆ ಹೋಗಿ ತೊಗೊಂಡು ಬಂದಿರೋದು. ಬಟ್ ನಾರ್ಮಲ್ ಥ್ರೆಡ್ ಸಿಕ್ಕಿರೋದು. ಸೊ ನಮ್ಮಂಥ ಹೆಣ್ಮಕ್ಳು ಯಾವ್ಯಾವ ಥರ ಟೈಲರ್ಗಳು, ವರ್ಕರ್ಗಳು ಯಾವ್ಯಾವ ಥರ ಕಷ್ಟನ ಫೇಸ್ ಮಾಡಬೇಕು ನೋಡಿ. ಸೊ ಈ ಥರ ನಾರ್ಮಲ್ ಥ್ರೆಡ್ ಸಿಕ್ಕಿದೆ. ಇವಾಗ 2 ಮಷಿನ್ಗೂ ಫಿಟ್ ಮಾಡಬೇಕು. ಇದು ಒಂದು ಬ್ಲೌಸ್ನ 2 ಮಷಿನ್ಗೂ ಫಿಟ್ ಮಾಡಬೇಕು. ಹೇಗೆ ಅಂತಂದರೆ, ನಾನು ಹೇಳಿದೆ ಫಂಕ್ಷನ್ ಇದೆ, ಒಂದು ಸ್ಯಾರಿ ಫಂಕ್ಷನ್ದು ಅಂತ ಹೇಳ್ಬಿಟ್ಟು ನಾನು ನೈಟೇ ವಿಡಿಯೋ ತೋರಿಸಿದ್ದೀನಿ ನಿಮಗೆ, ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಅದೇ ಡಿಸೈನು ಇವಾಗ ಇವ್ರದ್ದು ತಾಯಿಗೂ ಸಹ ಹಾಕಬೇಕು. ಸೊ ಇದನ್ನು ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಂಡು ಬಿಡಬೇಕು. ಸ್ಲೀವ್ಸಿಗೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿಕೊಂಡು ಒಂದು ಮಷಿನ್ಗೆ ಫಿಟ್ ಮಾಡ್ಕೊಳ್ಬೇಕು. ಇನ್ನು ಫ್ರಂಟು ಬೇಕು, ಒಂದು ಮಷಿನಲ್ಲಿ ಹಾಕಬೇಕು. ಸೊ ಸ್ಲೀವ್ಸೇ 40 + 30 ನೀವೇ ಲೆಕ್ಕ ಹಾಕಿ ಎಷ್ಟೆಷ್ಟು ಅವರ್ ಬರುತ್ತೆ ಅಂತ ಹೇಳಿಬಿಟ್ಟು. 1 ಅವರ್, 1 ಕಾಲ್ ಅವರ್, 1.5 ಅವರ್ ಅಂತ ಒಂದೊಂದು ಸ್ಲೀವ್ಸ್ ಬರುತ್ತೆ. ಸೊ ಅದಕ್ಕೇ ನಾವು ಫ್ರಂಟ್ ಬ್ಯಾಕು ಒಂದು ಫ್ರೇಮಲ್ಲಿ ಒಂದು ಮಷಿನಲ್ಲಿ ಹಾಕ್ಬಿಡೋಣ, ಸ್ಲೀವ್ಸು ಒಂದು ಮಷಿನಲ್ಲಿ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಫ್ರಂಟು ಬ್ಯಾಕು ವರ್ಕ್ ಹಾಕಿರೋ ಮಷಿನ ರಿಮೂವ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಇದನ್ನು ಸಹ ಅರ್ಜೆಂಟ್ ಇದೆ, ಯಾವುದು ಕೊಡಬೇಕು ಯಾವುದು ಬಿಡಬೇಕು ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಇಷ್ಟು ದಿನ 15 ಡೇಸ್ 20 ದಿನ ಹೆಚ್ಚು ಕಮ್ಮಿ ವರ್ಕೇ ಇರಲಿಲ್ಲ. ಆರಾಮಾಗಿ ದಿನಕ್ಕೆ 1-2 ಹಾಕ್ಕೊತಾ ಇದ್ದೆ ಅಷ್ಟೇ. ಒಂದೊಂದು ಮಿಷಿನು ಒಂದೊಂದು ಬ್ಲೌಸ್ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ಬಟ್ ಇವಾಗ ಹೆವಿ ಆಗಿಬಿಟ್ಟೈತೆ. ಸೊ ಇವಾಗ ಇವರಿಗೆ ಅಡ್ಡಡ್ಡ ಬಂದಿದೆ, ಇದನ್ನು ಹೆಂಗೆ ತಗೊಳ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ನೀಟಾಗಿ ಮಾರ್ಕ್ ಮಾಡಿಕೊಂಡು ಎಷ್ಟಕ್ಕೆ ಬರುತ್ತೆ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾನು ಇದನ್ನು ತಗೊಳ್ತೀನಿ. ಯಾಕೆಂದರೆ ಈ ಥರ ಅಡ್ಡಡ್ಡ ಬಂದಿದ್ದರೆ ನಾನು ಏನೋ ಒಂದು ಮಾಡ್ಬೋದಿತ್ತು. ಬಟ್ ಸ್ಲೀವ್ಸಿಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಸ್ಲೀವ್ ಲೆಂತ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡ್ಬಿಡ್ತೀನಿ ರೀ. ಸೊ ಕರೆಕ್ಟಾಗಿ 12 ಇಂಚನ್ನ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಹ ನಡೆದು ಹೋಗಲಿ ಅಂತ ಹೇಳಿಬಿಟ್ಟು. ಸೊ 12 ಇಂಚನ್ನ ತೊಗೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಷ್ಟು ಸ್ಲೀವ್ಸಿಗೆ ಅಂದರೆ ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಕೊಂಡು, ಫ್ರೇಮಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನೇ ಎಕ್ಸ್ಟ್ರಾ ಜಾಯಿಂಟ್ ಮಾಡ್ಕೊಬೇಕು ನಾನೀಗ. ಸೊ ಇದನ್ನು ಯಾವ ಥರ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನಿಮಗೀಗ. ಸೊ ಇದನ್ನು ಫಸ್ಟ್ ಕಟ್ ಮಾಡಿಕೊಂಡು ತೆಕ್ಕೊಂಡ್ಬಿಡ್ತೀನಿ. ಸೊ ಕರೆಕ್ಟಾಗಿದೆ. ಸೊ ಕಟ್ ಮಾಡಿ ತೆಕ್ಕೊಂಡ್ಬಿಡ್ಬೇಕು. ಸೊ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಕೂಡ ಫಸ್ಟ್ ಟೈಮ್ ಈ ಥರ ಸರ್ಕಸ್ ಮಾಡ್ತಾ ಇರೋದು.
ಸ್ಲೀವ್ಸ್ ಒಂದು ಮಷಿನ್ಗೆ, ಫ್ರಂಟ್ ಟು ಬ್ಯಾಕು ಒಂದೊಂದು ಮಷಿನ್ಗೆ ಅಂತ ಹೇಳಿಬಿಟ್ಟು ಅದಕ್ಕಂತಲೇ 3 ದಾರ ತೊಗೊಂಬಂದಿದ್ದೀನಿ. ಸ್ವಲ್ಪ ದೊಡ್ಡ ಡಿಸೈನು, ಥ್ರೆಡ್ಡು ಎಷ್ಟು ಕುಳಿಯುತ್ತೋ ಎಷ್ಟಕ್ಕೆ ಬಿಡುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದು ಸ್ಲೀವ್ಸು. ಸೊ ಇದನ್ನು ಇವಾಗ ಎಕ್ಸ್ಟ್ರಾ ಪೀಸ್ನ ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ನಾನಿವಾಗ ಬ್ಲೌಸ್ಗೆ ಸ್ಲೀವ್ಸು ವರ್ಕ್ ಹಾಕಬೇಕು. ಸ್ಲೀವ್ಸು ನಾನು ಈ ಕಡೆ ಮಷಿನ್ಗೆ, ಹೊಸ ಮಷಿನ್ಗೆ ಕೊಟ್ಬಿಡ್ತೀನಿ. ಇನ್ನು ಫ್ರಂಟ್ ಬ್ಯಾಕು ಈ ಕಡೆ ಮಷಿನ್ಗೆ, ಹಳೆ ಮಷಿನ್ಗೆ ಕೊಡ್ತೀನಿ. ಸೊ ಇದು ಇವಾಗ ಈ ಕಡೆ ಫಿಟ್ ಆಗುತ್ತೋ ಇಲ್ಲ ಅಂತ ತೋರಿಸ್ತೀನಿ ರೀ. ಅಲ್ಲಿ ಸ್ಲೀವ್ಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲ ಗೈಸ್, ಇದಕ್ಕೂ ಸಹ ಪೀಸ್ನ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್. ಆರಾಮಾಗಿ ಇದು ಆಗಲ್ಲ, ಹಿಂಗೆ ಫಿಟ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಕರೆಕ್ಟಾಗಿ ಫಿಟ್ ಆಗುತ್ತೆ. ಫ್ರಂಟ್ ಬ್ಯಾಕು ಫಿಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು, ಆಮೇಲೆ ಸ್ಲೀವ್ಸಿಗೆ ರನ್ ಕೊಟ್ಕೊತೀನಿ. ಸೊ ಈ ಥರ ಫಸ್ಟ್ ಸೆಂಟರ್ ಮಾರ್ಕ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಆ ಥರ ನೀವು ಆ ಫ್ರೇಮ್ನ ಫಿಟ್ಟಿಂಗ್ ಮಾಡ್ಕೊಳ್ಬೋದು. ಫ್ರೇಮ್ ಫಿಟ್ಟಿಂಗ್ದು ಸಹ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಯಾವ ಥರ ಮಾಡೋದು ಫ್ರೇಮ್ ಫಿಟ್ಟಿಂಗು ಅಂತ ಹೇಳಿಬಿಟ್ಟು. ಸೊ ಫ್ರೇಮ್ ಫಿಟ್ಟಿಂಗ್ ವಿಡಿಯೋನೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಸೊ ಇಲ್ಲಿ ಬ್ಯಾಕ್ ಹಾಕಲಿಕ್ಕೆ ಇಲ್ಲಿ ಸೆಂಟರ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಫ್ರೇಮ್ ಫಿಟ್ಟಿಂಗ್ ತೋರಿಸಿದ್ದೀನಿ, ಇದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಫ್ರೇಮ್ ಫಿಟ್ಟಾಗಿ ಡಿಸೈನ್ ನಾನು ಸ್ಲೀವ್ಸು ಫಿಟ್ ಮಾಡ್ಕೊಳ್ಬೇಕಾದ್ರೆ ವಿಡಿಯೋನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ.